ಈ ಉದ್ದೇಶ ಏನು ಶ್ರೀರಾಮ ಶೋಭಾಯಾತ್ರೆ ಮಾಡೋದು ಅಂದರೆ 22ರಲ್ಲಿ ಶುರು ಮಾಡಿದ್ವಿ ಮತ್ತು 24ರಲ್ಲೂ ಅದನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ವಿ. ನಾವೆಲ್ಲ ಒಂದು ಅನ್ನೋದು ಬರೀ ಧ್ಯೇಯವಾಕ್ಯ ಆಗಬಾರ್ದು, ಅದನ್ನು ನಾವು ಆಚರಣೆ ಮಾಡಬೇಕು. ರಾಮನ ಪೂಜೆ ಅಂತಂದರೆ ರಾಮನವಮಿ ಬಂದಾಗ ಮನೇಲಿ ಎಲ್ಲರೂ ಮಾಡ್ತಾರೆ ಕಾಮನ್ ಆಗಿ. ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದ್ರ ಮೂಲ ಉದ್ದೇಶ ಒಂದೇ ಆಗಿರುತ್ತೆ. ಏನಂದರೆ ಇದ್ರ ಮೂಲ ಉದ್ದೇಶ ನಮ್ಮ ಹಿಂದೂಗಳು ಜಾತಿ ಅನ್ನೋ ಬೇಲಿ ಹಾಕ್ಕೊಂಡಿದ್ದಾರೆ. ಆ ಬೇಲಿಯೆಲ್ಲ ನಾವು ತೆಗಿಬೇಕು. ಜಾತಿ ಬಿಟ್ಟು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋದು ಬರೀ ಧ್ಯೇಯವಾಕ್ಯ ಆಗಬಾರ್ದು, ಅದನ್ನು ನಾವು ಆಚರಣೆ ಮಾಡಬೇಕು. ಆಚರಣೆ ಮಾಡೋ ನಿಟ್ಟಿನಲ್ಲಿ ನಾವು ಶ್ರೀರಾಮ ಶೋಭಾಯಾತ್ರೆ ಮಾಡ್ತೀರಿ. ಯಾಕೆ ಶ್ರೀರಾಮ ಶೋಭಾಯಾತ್ರೆ ಮಾಡ್ತೀರಿ ಅಂದರೆ ಒಂದು ಹೇಳ್ತೀನಿ, ರಾಮರಿಗೆ ಯಾವುದು ಇವಾಗ ಜಾತಿ ಯಾರು ಇವಾಗ ಹೇಳಿಲ್ಲ. ಅದರಿಂದ ನಾವು ಶ್ರೀರಾಮ ಶೋಭಾಯಾತ್ರೆ ರಾಮನ ಯಾತ್ರೆ ಮಾಡ್ತೀರಿ. ಯಾಕಂದರೆ ಹಿಂದೂಗಳನ್ನೆಲ್ಲ ಒಗ್ಗೂಡಿಸುವಂಥ ಕಾರ್ಯಕ್ರಮ ಇದು. ಅದೇ ರೀತಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ಹಿಂದೂ ಬಂಧುಗಳು ಎಲ್ಲ ಒಂದಾಗಿ ಈ ಯಾತ್ರೆಗೆ ಬಂದು ಯಶಸ್ವಿ ಮಾಡಬೇಕು ಅಂತ ಕೋರ್ತಾ ಇದ್ದೀರಿ. ಈ ಯಾತ್ರೆ ಮುಂದಿನ ತಿಂಗಳು 7ನೇ ತಾರೀಕು ಭಾನುವಾರ ಬರುತ್ತೆ. ಹನುಮಂತಪುರ ಗೇಟು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ 11 ಗಂಟೆಗೆ ಸ್ಟಾರ್ಟ್ ಆಗಿ ಮೆರವಣಿಗೆ ಮುಖಾಂತರ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲ ತಮ್ಮ ಮನೆಗಳಿಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀವಿ. ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಯಾಕಂದರೆ ನಮ್ಮದಲ್ಲಿ ಜಾತಿ ಅನ್ನೋ ಒಂದು ಭೂತ ಇದೆ ಹಿಂದೂ ಧರ್ಮದಲ್ಲಿ. ಆ ಜಾತಿ ಅನ್ನೋ ಭೂತ ಹೋಗ್ಬೇಕು ನಮಗೆ ಫಸ್ಟು. ಆ ಜಾತಿನ ನಾವು ಬದಿಗಿಟ್ಟು, ಜಾತಿ ಮನೆಯಲ್ಲಿರಬೇಕು. ಜಾತಿನ ಬದಿಗಿಟ್ಟು ಮೊದಲನೇ ನಾವು ಹೊರಗಡೆ ಬಂದಾಗ ನಾವೆಲ್ಲ ಹಿಂದೂ ಅನ್ನೋ ಒಂದು ಧ್ಯೇಯವಾಕ್ಯದಲ್ಲಿರಬೇಕು. ಹಿಂದೂಗಳು ಅಂದಾಗ ಎಲ್ಲ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಆದರೂ ಎಲ್ಲರೂ ಬಂದು ಸಹಕರಿಸಬೇಕು. ಇದು ನಮ್ಮ ಮೂಲ ಉದ್ದೇಶ ಆಗಿರುತ್ತೆ. ಎಲ್ಲ ಯಾರು ಈಗ ನಮ್ಮ ಯಾವುದೇ ಸಂಘಟನೆಗಳಿರ್ಬೋದು ಶಿಡ್ಲಘಟ್ಟ ತಾಲೂಕಿನಲ್ಲಿ, ಆ ಸಂಘಟನೆಗಳೆಲ್ಲ ಈ ಹಿಂದೂ ಕಾರ್ಯಕ್ರಮಕ್ಕೆ, ರಾಮರ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕು ಅಂತ ಕೊಡ್ತಾ ಇದ್ದೀವಿ. ಮಂಜುನಾಥ್ ಅಂತ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ಸಮಿತಿಯ ಉಪಾಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತೀವಿ. ಈ ಉದ್ದೇಶ ಏನು ಶ್ರೀರಾಮ ಶೋಭಾಯಾತ್ರೆ ಮಾಡೋದು ಅಂದರೆ 22ರಲ್ಲಿ ಶುರು ಮಾಡಿದ್ವಿ ಮತ್ತು 24ರಲ್ಲೂ ಅದನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ವಿ. ಅದೇ ಥರ 3ನೇ ಬಾರಿಗೆ ಈ ಸರಿ 26ರಲ್ಲಿ ಜೂನ್ 7ನೇ ತಾರೀಕು ಒಂದು ಕಾರ್ಯಕ್ರಮ ನಿಶ್ಚಯ ಮಾಡಿ ಹನುಮಂತಪುರ ಗೇಟಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿನಿಂದ ಶುರು ಮಾಡಿ ಬಸ್ ಸ್ಟ್ಯಾಂಡ್ ತನಕ ನಾವು ಮೆರವಣಿಗೆ ಮೂಲಕ, ಕಲಾ ತಂಡಗಳು ಮತ್ತು ಮೆರವಣಿಗೆ ಮೂಲಕ ರಾಮನ ಒಂದು ವಿಗ್ರಹದ ಮೂಲಕ ಸಾಕ್ಕೊಂಡು ಬರ್ತೀವಿ. ಆ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಮುಗಿಸಿ ಆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಒಂದು ನಿಯಮ ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇರ್ತದೆ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಒಂದೇ, ನಮ್ಮ ಹಿಂದೂಗಳು ಒಗ್ಗಟ್ಟಾಗಿರಬೇಕು ಅನ್ನೋ ಒಂದು ಕಾರ್ಯಕ್ರಮ. ಈಗ ರಾಮನ ಪೂಜೆ ಅಂತಂದರೆ ರಾಮನವಮಿ ಬಂದಾಗ ಮನೇಲಿ ಎಲ್ಲರೂ ಮಾಡ್ತಾರೆ ಕಾಮನ್ ಆಗಿ. ಅದೇ ಒಂದು ಕಾರ್ಯಕ್ರಮ ಅಂತ ಹೊರಗಡೆ ಮಾಡಿದಾಗ ಒಂದಷ್ಟು ಗೊಂದಲಗಳು ಬರ್ತಾವೆ. ಪಕ್ಷ ಯಾವುದೋ ಒಂದು ಪಕ್ಷ ಮಾಡ್ತಾರೆ, ಯಾವುದೋ ಒಂದು ಜಾತಿ ಮಾಡ್ತಾರೆ ಅಂತ. ಖಂಡಿತ ಇದು ಆ ಥರ ನಡೆಯೋ ಕಾರ್ಯಕ್ರಮ ಅಲ್ಲ. ಎಲ್ಲ ಪಕ್ಷದಿಂದನೂ ಆಹ್ವಾನ, ಎಲ್ಲ ಪಕ್ಷದ ಮುಖಂಡರುಗಳಿಗೆ ಆಹ್ವಾನ ಕೊಡ್ತೀವಿ. ಎಲ್ಲ ಸಂಘಟನೆಗಳಿಗೂ ಈಗಾಗಲೇ ಆಹ್ವಾನ ಕೊಟ್ಟಿದ್ದೀವಿ. ಕಾರ್ಯಕ್ರಮಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ, ನಮ್ಮ ಭುಜಕ್ಕೂ ಹಾಕ್ಕೊತೀವಿ ನಿಮ್ಮ ಒಂದು ಹೊರೆ ಅಂತ ಹೇಳಿದ್ದಾರೆ. ಖಂಡಿತ 10,000ಕ್ಕೂ ಮೇಲ್ಪಟ್ಟು ಜನ ಸೇರೋ ಒಂದು ನಿರೀಕ್ಷೆ ಇದೆ. ಹಾಗೇನೇ ಈ ಕಾರ್ಯಕ್ರಮನ ಪ್ರತಿ ವರ್ಷನೂ ನಾವು ಈ ಒಂದು ಆಚರಣೆ ನಮ್ಮ ಟ್ರಸ್ಟ್ ಕಡೆಯಿಂದ ಮಾಡ್ಕೊಂಡು ಬರ್ತೀವಿ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.